ಆದರೆ ನಾನು ಅದಕ್ಕೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿಲ್ಲ ಕಾಮಾಕ್ಷಿ. ಇವತ್ತು ನಮ್ಮ ಆರ್ತಿಗೆ ಯಾವುದು ತೊಂದರೆ ಆಗದೆ ನೆಮ್ಮದಿಯಾಗಿ ಬದುಕಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಈ ಪರಿ. ಅವಳ ಋಣ ನಮ್ಮ ಮೇಲಿದೆ ಅಲ್ವಾ? ಆ ಋಣ ತೀರಿಸ್ಬೇಕು ಅನ್ನೋ ಕಾರಣಕ್ಕೆ ಪರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡೆ. ಅಮ್ಮ ಪರಿ, ಸರೋಜಾದೇವಿ ಐಶ್ವರ್ಯನ ನೋಡಕ್ ಬರಲ್ಲ ಅಂತ ಫೋನಲ್ಲಿ ಕೇಳಿದಾಗ ಬರೋದ್ ಬೇಡ ಅಂತ ನೀನ್ ತಡೆದೆ. ಒಂದ್ ವೇಳೆ ಹೇಳದೆ ಕೇಳದೆ ಐಶ್ವರ್ಯನ ನೋಡ್ಕೊಂಡ್ ಬರೋಣ ಅಂತ ಅವಳು ಇಲ್ಲಿಗೆ ಬಂದಿದ್ಲು ಅಂದ್ರೆ ನಮ್ ಪರಿಸ್ಥಿತಿ ಏನಮ್ಮಾಗ್ತಿತ್ತು? ಸತ್ಯ ಗೊತ್ತಾಗಿರೋದಪ್ಪ. ದೇವ್ರು ಪ್ರಾಬ್ಲಮ್ ಇಂದ ನಮ್ಮನ್ನ ಕಾಪಾಡ್ತಿದಾರ ಇಲ್ಲ ಪ್ರಾಬ್ಲಮ್ಗೆ ನಮ್ಮನ್ನ ತಳ್ತಿದಾರ ಅಂತ ಅರ್ಥ ಆಗ್ತಿಲ್ಲಪ್ಪ. ಅಮ್ಮ ಪರಿ, ದೇವ್ರು ನಮ್ಮನ್ನ ಕಾಪಾಡ್ತಿದ್ದಾನಮ್ಮ. ದೇವಿನೇ ಐಶ್ವರ್ಯ ಅನ್ನೋ ಸತ್ಯ ಸರೋಜಾದೇವಿಗೆ ಗೊತ್ತಾಗಿದ್ರೆ ದೇವಿ ಪರಿಸ್ಥಿತಿ ಏನಾಗ್ತಿತ್ತು? ಮತ್ತೆ ನಮ್ ದೇವಿ ಜೀವಕ್ಕೆ ಆಪತ್ ಬರ್ತಿತ್ತಲ್ವಲ್ಲಮ್ಮ. ಆ ಆಪತ್ತಿಂದ ದೇವ್ರು ಕಾಪಾಡಿದಾನೆ ಅಂತ ತಾನೇ ಅರ್ಥ. ಅದ್ ಬಿಡು, ಈ ವಿಷಯ ಎಲ್ಲ ನಳನ್ ಸರ್ಗೆ ಹೇಳಿದ್ಯಾ? ಇನ್ನೂ ಹೇಳಿಲ್ಲಪ್ಪ, ಈಗ ಫೋನ್ ಮಾಡಿ ಹೇಳ್ಬೇಕು. ಏನಮ್ಮ ಇದೆಲ್ಲ ಮೊದಲು ಅವ್ರಿಗೆ ಹೇಳ್ಬೇಕಲ್ವಾ? ಸರೋಜಾದೇವಿ ಫೋನ್ ಮಾಡಿದಾಗ ನಳನ್ ಸರ್ ಅವಳನ್ನ ಮ್ಯಾನೇಜ್ ಮಾಡಕ್ ಹೆಲ್ಪ್ ಮಾಡ್ತಿದ್ರಲ್ಲ. ನಾವಿಲ್ಲಿ ನಿಂತ್ಕೊಂಡು ಯೋಚನೆ ಮಾಡಕ್ ಟೈಮ್ ಇಲ್ಲ, ಮೊದಲು ನಳನ್ ಸರ್ ಹತ್ರ ಹೋಗಿ ವಿಷಯ ಹೇಳ್ಬೇಕು. ಬಾ ಬಾಮ್ಮ, ಬಾ ದೇವಿ, ಬಾಮ್ಮ ನೀನು ಬಾ ಬಾ. ಪರಿ ಪಾಪ, ಅವಳೇ ಒಂಟಿಯಾಗಿ ಸರೋಜಾದೇವಿನ ಎದುರಾಕೊಂಡು ಗೆಲ್ಲೋದಕ್ಕಾಗಲ್ಲ. ಅದಕ್ಕೋಸ್ಕರ ಪರಿ ಜೊತೆಗೆ ನಾನು ನಿಂತ್ಕೊಂಡೆ. ದೇವಿಗೆ ನ್ಯಾಯ ಸಿಗಬೇಕು, ಆ ಸರೋಜಾದೇವಿ ಆಡೋ ಆಟಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು ಅನ್ನೋ ನಿರ್ಧಾರ ಮಾಡೇ ನಾನು ಈ ತೀರ್ಮಾನಕ್ಕೆ ಬಂದೆ. ಅಲ್ಲ ರೀ, ನೀವು ಏನೇನೋ ಹೇಳ್ತಿದ್ದೀರಾ, ಆದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ. ಬೇಡ ರೀ, ಇದು ನಮಗೆ ಬೇಡ ಅಂತ ಅನಿಸ್ತಿದೆ ರೀ. ಇದರಿಂದಾಗಿ ನಮ್ಮ ಮಗಳಿಗೆ ಯಾವ ತೊಂದರೆ ಮುಂದೆ ಬರಬಾರದು ಕಣ್ರಿ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಹಾಗಾದ್ರೆ ದೇವಿಗೆ ನ್ಯಾಯ ಸಿಗಬಾರ್ದು ಅಂತ ಹೇಳ್ತಿದ್ಯಾ? ಅವಳು ಬದುಕಿಗೆ ನ್ಯಾಯ ಸಿಗ್ಬೇಕು ರೀ, ಅವಳು ಚೆನ್ನಾಗಿರ್ಬೇಕು. ಆದ್ರೆ ಈ ದಾರಿ ಬೇಡ ರೀ. ತುಂಬಾ ದೂರ ಬಂದಿದ್ದೀವಿ ಕಾಮಾಕ್ಷಿ. ಈಗಿದೆಲ್ಲ ಬೇಡ ಅಂತ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡೋದು ದೊಡ್ಡ ಆಪತ್ತು. ಇಲ್ಲ ರೀ, ಅಭಿಗೆ ಮದುವೆ ಮಾತುಕತೆ ಮಾಡೋಣ ಅಂತ ಪ್ರಸ್ತಾಪ ಮಾಡಿದಕ್ಕೆ ಗೋಕುಲಣ್ಣನ ಜೀವಕ್ಕೆ ಆಪತ್ತು ಬಂತು. ಮುಂದೆ ದೇವಿ ಇಲ್ಲೇ ಇದ್ಲು ಅಂದ್ರೆ ಎಲ್ಲದಕ್ಕೂ ನಳನ್ನೇ ಕಾರಣ ಅಂತ ಸರೋಜಾದೇವಿಗೆ ಗೊತ್ತಾದ್ರೆ ಏನಾಗಬಹುದು ಅಂತ ನೆನೆಸ್ಕೊಂಡ್ರೆ ಅದನ್ನ ನನ್ನಿಂದ ತಡ್ಕೊಳಕ್ಕೂ ಆಗ್ತಿಲ್ಲ ಕಣ್ರಿ. ಇಲ್ಲ ಕಾಮಾಕ್ಷಿ, ಅದೇನು ಅಂದ್ರೆ ಅಮ್ಮ ಪಡ್ತಿರೋ ಭಯದಲ್ಲಿ ಯಾವ ತಪ್ಪು ಇಲ್ಲಪ್ಪ. ಅವರು ನಿನ್ ಮೇಲೆ ಆರ್ತಿ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವ್ರನ್ನ ನೀವು ಎಷ್ಟೇ ಸಮಾಧಾನ ಮಾಡಿದ್ರು ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಭಯದಲ್ಲೇ ನೆಮ್ಮದಿ ಇಲ್ಲದೆ ಇರ್ತಾರಪ್ಪ. ಅವರಿಗೆ ಆ ಶಿಕ್ಷೆ ಕೊಡೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಪರಿ, ಇಲ್ಲ ಸರ್, ಕಾಮಾಕ್ಷಿ ಅಮ್ಮ ಹೇಳ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ನನ್ನ ಮಕ್ಕಳ ಹತ್ರ ಅವಾಗ ಹೇಳ್ತಿರ್ತೀನಿ, ನಮ್ಮಿಂದ ಯಾರಿಗೂ ಕಷ್ಟ ಆಗ್ಬಾರ್ದು ಅಂತ. ಹಾಗೆ ಹೇಳ್ಕೊಟ್ ನಾನೇ ನನ್ನ ಮಗಳ ಬದುಕೋಸ್ಕರ ತುಂಬಾ ಕಷ್ಟನ ನಿಮ್ಗೆ ಕೊಟ್ಟುಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಸರ್, ನಾವು ಹೊರಡ್ತೀವಿ. ಇಲ್ಲ, ದೇವ್ರು ಬರ್ದಂಗೆ ನಮ್ ಬದುಕು ನಡೆಯತ್ತೆ. ಇಲ್ಲ ಅಣ್ಣ, ಬರೀ ತಪ್ಪು ಮಾಡಿದ್ಲು ಅಂತ ಅಂತಿಲ್ಲ. ನೀವ್ ಹಾಗೆ ಹೇಳಲ್ಲಮ್ಮ, ನಿಮ್ಮಿಂದ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ನಿಮ್ ಮನಸ್ಸು ಹಾಗೆ. ಒಂದ್ ಹುಡುಗಿ ಜೀವನ ಕಾಪಾಡೋಕೆ ನನ್ನನ್ನೇ ನಿಮ್ ಮಗಳು ಅಂತ ಒಪ್ಕೊಂಡವ್ರು ನೀವು. ನಮ್ಮಮ್ಮನಿಗೆ ನಾನ್ ಕಷ್ಟ ಕೊಡೋಕ್ಕಾಗಲ್ಲಮ್ಮ. ನಾವಿಲ್ಲೇ ಇದ್ದು ನಿಮ್ ನೆಮ್ಮದಿನ ಹಾಳು ಮಾಡೋಕೆ ಇಷ್ಟಪಡಲ್ಲ ಅಮ್ಮ. ಅಲ್ಲ, ನಮ್ಮಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ನಾನು ನನ್ನ ನಂಬ್ಕೊಂಡೆ ಒಂಟಿಯಾಗಿ ಈ ಊರಿಗೆ ಬಂದೆ. ಆ ನಂಬಿಕೆ ಈಗ್ಲೂ ನನ್ ಮೇಲಿದೆ. ಇಷ್ಟು ದಿನ ನಿಮ್ ಮಗಳಾಗಿ ನನಗ್ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ನನ್ನ ಈ ದೇಹದಲ್ಲಿ ನನ್ನ ಉಸಿರು ಇರೋ ತನಕ ನೀವು, ನಳನಪ್ಪ, ಆರ್ತಿ ಎಲ್ಲರೂ ಇರ್ತೀರ. ನಾವೇನ್ ಬರ್ತೀವಪ್ಪ. ಬನ್ನಿಪ್ಪ, ನಮ್ ಲಗೇಜ್ ತಗೊಂಡು ಹೊರಡೋಣ. ಸರಿನಮ್ಮ. ಬನ್ನಿ.